ಬಡವರಿಗೆ ಸೂರು ಕಲ್ಪಿಸಿ ಬಡವರ ಪರ ನಿಂತ ಬಡವರ ಬಂಧು ಜನಪ್ರಿಯ ಶಾಸಕ ರವಿಕುಮಾರ್ ಘಣಿಗ. ಮಂಡ್ಯ ತಾಲೂಕಿನ ಬೂದ್ನೂರು ಗ್ರಾಮದಲ್ಲಿ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬೂದ್ನೂರಿನ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟಗಾರರ ಆಶ್ರಯ ಬಡಾವಣೆಗೆ ಅಡಿಗಲ್ಲಿಟ್ಟ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಘಣಿಗ. ಇದೇ ಸಂದರ್ಭದಲ್ಲಿ ಗೌರಿ ಹಬ್ಬದ ಪ್ರಯುಕ್ತ 101 ತಾಯಂದಿರಿಗೆ ಹಾಗೂ ಸಹೋದರಿಯರಿಗೆ ಬಾಗಿನ ಅರ್ಪಿಸಿದ ಶಾಸಕರು. ಈ ಸಂದರ್ಭದಲ್ಲಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿ ಬಡಾವಣೆಯಲ್ಲಿ ಬಡವರಿಗೆ ಏನು ಸರ್ಕಾರದ ವತಿಯಿಂದ ಆಶ್ರಯ ನಿವೇಶನವನ್ನು ಕೊಡ್ತಾ ಇದೀವಿ, ಅದಕ್ಕೆ ಇದು ನಿಮ್ಮದೇ ಸೈಟು ಗುರುತು ಹಾಕುವಂತ ಕಲ್ಲನ್ನ ಗುರುತು ಹಾಕುವಂತ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತ ಈ ಭಾಗದ ಮುಖಂಡರು, ಮುನ್ಮುನ್ನ ನಿರ್ದೇಶಕರಾದ ಶಿವಪ್ಪ ಅವರೇ, ಈ ಬಡಾವಣೆ ಆಗಲು ಒರಿಜಿನಲ್ ಆಗಿ ಪಾಪ ನಮ್ಮ ಸತೀಶನ್ ಹೆಸರಿಡಬೇಕು ಈ ಬಡಾವಣೆಗೆ. ನಿಮ್ಮನ್ನೆಲ್ಲ ಕಟ್ಕೊಂಡು ಮಳೆ ಚಳಿ ಅಂದೆ ನನ್ನಂತ ರಾಜಕಾರಣಿಗಳಿಗೆ ಯಾವಾಗಲೂ ಸಿಂಹ ಸಪ್ಪನ ತರ ಈ ಸಾಂಗ್ಲಿಯಾನ ಪಿಕ್ಚರ್ ಅಲ್ಲಿ ಇರಲ್ವ ಆ ತರ ಕಾಡ್ತಾ ಬಡಾವಣೆ ನಿರ್ಮಾಣಕ್ಕೆ ಕಾರಣಕರ್ತರಾದಂತ ಸತೀಶ್ ಅವರೇ ಹಾಗೂ ಇಲ್ಲಿರುವಂತ ಎಲ್ಲ ಊರಿನ ಮುಖ್ಯಸ್ಥರೇ ಹಿರಿಯರೇ ಈ ಮಟ್ಟಕ್ಕೆ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ತಾರೆ ಅಂತ ನೋಡಿದೆ ಬೂದ್ನೂರಿನ ನಮ್ಮ ಹಕ್ಕು ನಮ್ಮ ಮನೆ ಹೋರಾಟಗಾರರಿಂದ. ಸಿಟಿಗಳಲ್ಲಿ ನಡೆಯುತ್ತೆ, ಬಟ್ ಹಳ್ಳಿಯಲ್ಲಿ ನಿಮ್ಮ ಹಕ್ಕನ್ನ ಪಡ್ಕೊಡೋವರೆಗೂ ಅದಕ್ಕೆ ತಯಾರು ಮಾಡ್ತಾರೆ ಅಂತ ಭೂಸಾರ್ ಅವರು ಅವ್ರ ಎಲ್ಲಾ ಕೆಲಸ ಬಿಟ್ಟು ಅವರು ನೀವು ಸಾಥ್ ಕೊಡ್ತಾ ಇದೀರ ಅಂದ್ರೆ ನಿಮ್ಮ ಹೋರಾಟದ ಕಿಚ್ಚನ್ನ ಮೆಚ್ಚಲೇಬೇಕು. ಇವತ್ತು 30 ಸೈಟ್ ಅನ್ನ ಕೊಟ್ಟಿದೀವಿ, ಇನ್ನ 18 ಸೈಟ್ಗೆ ಹಕ್ಕುಪತ್ರ ಕೊಟ್ಟಿಲ್ಲ ಅನ್ನೋದು ನನಗೂ ಗಮನಕ್ಕಿದೆ. ತಹಸೀಲ್ದಾರ್ ಹತ್ರ AC ಹತ್ರ ಇನ್ನೊಂದು ವಿಶೇಷ ಸಭೆಯನ್ನ ಮಾಡಿ ಪ್ರಕರಣ ಬರ್ಸಿ ತಗೊಂಬಂದು ಹಂಚೋದು. ನೆಕ್ಸ್ಟ್ ಬೂದ್ನೂರು ಉತ್ಸವದಲ್ಲಿ ಈ 15 ಜನಕ್ಕೂ ಹಂಚ್ತೀನಿ. ಫೆಬ್ರವರಿಲಿ ಮತ್ತೆ ಬರುತ್ತಲ್ಲ, ಇನ್ನೊಂದು 3 ತಿಂಗಳಲ್ಲಿ ಎಲ್ಲ ಬರುತ್ತಲ್ಲ, ಅದಕ್ಕೆ ಮುಂಚೆನೆ ಬರೆದು ಇಟ್ಕೋತೀವಿ. ಅವತ್ತು ತಿರ್ಗಾ 2ನೇ ವರ್ಷದ ಬೂದ್ನೂರು ಉತ್ಸವ ಫೆಬ್ರವರಿಲಿ ಏನ್ ಬರುತ್ತೆ ಅವತ್ತು ತಿರ್ಗಾ ನಿಮಗೆ ಉಳಿದವ್ರಿಗೂ ಹಂಚ್ಬಿಡ್ತೀನಿ. ಓಕೆ ಅಲ್ವಾ? ಅದಕ್ಕೆ ಮುಂಚೆನೆ ಬೇಕು ಅಂದ್ರೂ ನಿಗಮಕ್ಕೆ ಹೋಗಿದ್ರೆ ಇನ್ನೊಂದು ತಿಂಗಳಲ್ಲಿ ಎಲ್ಲರಿಗೂ ಹಕ್ಕುಪತ್ರ ಬರುತ್ತೆ, ಏನ್ ಸಮಸ್ಯೆ ಆಗಲ್ಲ, ಯೋಚನೆ ಮಾಡಬೇಡಿ. ನಿಗಮದಲ್ಲಿ ನಾನು ಅಧಿಕಾರಿಗೆ ಹೇಳ್ತೀನಿ, ಹಕ್ಕುಪತ್ರನ ಬರೆದು ಕೊಡುವಂತ ಕೆಲಸವನ್ನ ಮಾಡ್ತೀನಿ. ಇಲ್ಲಿ ನಮ್ಮ ನಾಗರಾಜ್ ಅವರು, ಲಕ್ಷ್ಮಣ್ ಅವರು ಒಂದು ಮಾತು ಹೇಳಿದ್ರು, ನಮಗೇನು ಮಾಡೋದು ಬೇಡ, ಸ್ಲಮ್ಗಳಿಗೆ ಮತ್ತೆ ಮನೆ ಇಲ್ದವ್ರಿಗೆ ಮನೆ ಕೊಡುವಂತ ಕೆಲಸ ಮಾತ್ರ ನಿಮ್ಮಿಂದ ಆಗ್ಬೇಕು, ಆಗಿಲ್ಲ ಅಂದ್ರೆ ನಿಮ್ ಮೇಲೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಕರೆಕ್ಟ್ ಅಲ್ವಾ? ಅದೇ ರೀತಿ 70 ವರ್ಷಗಳಿಂದ ನ್ಯೂ ತಮಿಳ್ ಕಾಲೋನಿಗೆ ಹಕ್ಕುಪತ್ರ ಇರಲಿಲ್ಲ, ನಮ್ಮ ಸರ್ಕಾರ ಆಲ್ರೆಡಿ 4 ತಿಂಗಳಲ್ಲಿ ಹಕ್ಕುಪತ್ರವನ್ನ ಕೊಟ್ಟಿದ್ದೀವಿ. ಇನ್ನೊಂದು ಸಂತೋಷದ ವಿಚಾರ ಅಂದ್ರೆ RTO ಸ್ಲಮ್ಗೂ ಕೂಡ ಹಕ್ಕುಪತ್ರ ರೆಡಿ ಇದೆ. ನಿಮ್ಮನ್ನೆಲ್ಲ ಕರೆದು ದೊಡ್ಡ ಫಂಕ್ಷನ್ ಮಾಡಿ 15 ದಿನದಲ್ಲಿ ಅವ್ರಿಗೂ ಹಕ್ಕುಪತ್ರವನ್ನ, ಅವ್ರು ಸರಿಸುಮಾರು 100 ವರ್ಷದಿಂದ ಹಕ್ಕುಪತ್ರ ಇರಲಿಲ್ಲ, ಅವ್ರಿಗೂ ಕೊಡುವಂತ ಕೆಲಸವನ್ನ ಇನ್ನು 15 ದಿನದಲ್ಲಿ ಹಬ್ಬ ಕಳೆದ ತಕ್ಷಣ ಮಾಡ್ತಾ ಇದೀವಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.